ಗುರು ಬ್ರಹ್ಮ ಗುರು ವಿಷ್ಣು ಗುರುರೇ ಮಹೇಶ್ವರ ಗುರು ಸಾಕ್ಷಾತ್ ಗುರು ಬ್ರಹ್ಮದೇವ ನಮಃ. ಯೂಟ್ಯೂಬ್ ವೀಕ್ಷಕರಿಗೆ ಬ್ರಹ್ಮಜ್ಞಾನ ಶಂಕರ ಪ್ರಸಾದ ಮಾಡುವ ನಮಸ್ಕಾರಗಳು. ಇವತ್ತು ಎಷ್ಟೋ ಯೂಟ್ಯೂಬ್ ಒಳಗಡೆ ಕಾರ್ಯಕ್ರಮ ನೋಡ್ತಾನೆ ಇದ್ದಾರೆ. ಕಾರ್ಯಕ್ರಮದಲ್ಲಿ ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಸಮಸ್ಯೆ ಇಲ್ಲದ ಬದುಕು ಯಾರಿಗಿರೋದಿಲ್ಲ. ಇವತ್ತು ಜೀವನದಲ್ಲಿ ಒಂದು ರಾಶಿ ಕೇಳಬೇಕು, ನಕ್ಷತ್ರ ಕೇಳಬೇಕು, ಗ್ರಹಗತಿಗಳು ಕೇಳಬೇಕು, ನಮ್ಮ ಸಮಯ ಹೆಂಗಿದೆಪ್ಪ ಅನ್ನೋದು ಪ್ರತಿಯೊಬ್ಬರು ಕೇಳೋಂಥ ಒಂದು ಸಬ್ಜೆಕ್ಟ್ ಇರುತ್ತೆ. ಇವತ್ತು ನಾನು ಸಬ್ಜೆಕ್ಟ್ ಮಾತಾಡ್ತಕ್ಕಂಥ ಜಾತಕದಲ್ಲಿ ಯಾವ ಗ್ರಹಗಳಿದ್ದರೆ ಒಳ್ಳೆಯದು ನಿಮ್ಗೆ, ಗ್ರಹಗತಿಗಳು. ಯಾಕಂದರೆ ಇವತ್ತು ಯಾವ ಗ್ರಹದಲ್ಲಿ ಯಾವ ಕೆಲಸ ಮಾಡುತ್ತೆ, ಯಾವ ಸಮಯದಲ್ಲಿ ಏನೇನು ನೀವು ಕೈ ಹಾಕಬೇಕು ಅನ್ನೋಂಥ ಒಂದು ಪ್ರಶ್ನೆಯನ್ನು ನಿಮಗೆ ಸಾಕಷ್ಟುವಾಗಿ ಕಾಡ್ತಾ ಇರುತ್ತೆ. ಇವತ್ತು 9-12 ಮನೆ ಇದ್ರೂ 9 ಗ್ರಹಗಳು ಇರ್ತದೆ. 80 ಗ್ರಹಗಳಲ್ಲಿ ಒಂದೊಂದು ಗ್ರಹ ಒಂದೊಂದು ಟೈಪ್ ಇರುತ್ತೆ. ಇವತ್ತು ಈಗಿನ ಸಬ್ಜೆಕ್ಟದಲ್ಲಿ ಈಗಿನ ಸಮಯದಲ್ಲಿ ಗುರು ಬದಲಾವಣೆ ಆಗ್ತಾನೆ. ಈ ಗುರು ಬದಲಾವಣೆ ಆದರೆ ನಿಮಗೆ ಏನೇನು ಮಾಡ್ತಾನೆ ಅವರು ಏನೇನು ನಿಮಗೆ ಕೆಲಸ ಮಾಡ್ತಾನೆ. ಗುರು ಇಲ್ಲಂದ್ರೆ ಗುರಿ ಇಲ್ಲ, ಗುರಿ ಇಲ್ಲಂದ್ರೆ ಗುರು ಇಲ್ಲ, ಗುರು ಇರಲೇಬೇಕು. ಗುರುಬಲ ಅದೇನು ಹೇಳ್ತಾರೆ ನೋಡಿ, ಯಾವುದನ್ನ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅಯ್ಯೋ ಗುರುಬಲ ಇರಬೇಕು ಗುರುಗಳೇ. ಒಂದು ಮದುವೆ ಮಾಡಬೇಕಾ ಗುರುಬಲ ಇರಬೇಕು, ಒಂದು ಮನೆ ತಗೋಬೇಕಾ ಒಂದು ಗುರುಬಲ ಇರಬೇಕು, ಯಾವುದಾದ್ರೂ ಒಂದು ಪ್ರಯಾಣ, ಯಾವುದಾದ್ರೂ ಒಂದು ಊರಿಗೆ ಹೋಗ್ಬೇಕಂದ್ರೆ ನನಗೆ ಯಾವುದಾದ್ರೂ ಗುರಿ ಸಾಧನೆ ಇಟ್ಕೊಂಡು ಹೋಗಬೇಕು. ಆ ಥರ ಪ್ರಸಂಗ ಬಂದಾಗ ನಾವು ಕರೆಕ್ಟವಾಗಿ ತಿಳ್ಕೊಬೇಕಾಗುತ್ತೆ. ಇವತ್ತು ನಮಗೆ ಶನಿ ವಕ್ರ ಇದ್ದಾನೆ, ರಾಹು ವಕ್ರ ಇದ್ದಾನೆ, ಕೇತು ವಕ್ರ ಇದ್ದಾನೆ. ಆದರೂ ನಮಗೆ ಯಾವುದು ಮಾಡಿದರೆ ಬದಲಾವಣೆ ಆಗಲ್ಲ. ನಮ್ಮ ಜಾತಕದಲ್ಲಿ ನಮ್ಮ ಕುಟುಂಬದಲ್ಲಿ ಒಂದೊಂದು ನಮಗೆ ಬದಲಾವಣೆನೇ ಕೈಗೂಡಲ್ಲ. ಯಾಕೆ ನಮ್ಗೆ ಗುರು ಬದಲಾವಣೆ ಆದರೆ ನಮಗೇನು ಫಲ ಸಿಗುತ್ತೆ? ಗುರುಬಲದಿಂದ ನಾವು ಏನು ಮಾಡ್ಬೋದು, ಏನು ಖರೀದಿ ಮಾಡ್ಬೋದು, ಏನು ಸಂಪಾದನೆ ಮಾಡ್ಬೋದು. ಅಪ್ಪ ನನಗೆ ಗುರುಬಲ ಇಲ್ಲ ಗುರುಗಳೇ, ಸಾಲ ವಿಪರೀತ ಆಗಿಬಿಟ್ಟಿದೆ, ತುಂಬ ಒದ್ದಾಡ್ತಾ ಇದ್ದೀನಿ, ನನಗೆ ಯಾವುದು ಫಲ ಸಿಗ್ತಾ ಇಲ್ಲ, ಕಣ್ಣಿಗೆ ಕಂಡಿದ್ದು ಕೈಗೆ ಬರ್ತಾ ಇಲ್ಲ. ಇಂಥ ಗ್ರಹಗತಿಗಳನ್ನು ಪ್ರತಿಯೊಬ್ಬ ಮನುಷ್ಯನಿಗೆ ತುಂಬ ಕಾಡ್ತಾ ಇರ್ತದೆ. ಆವಾಗ ಗುರು ಮತ್ತು ಶನಿ ಮತ್ತು ಕೇತು ಮತ್ತು ಕುಜ ಈ ಒಂದೊಂದು ಗ್ರಹದಲ್ಲಿ 4 ಮನೆಯಲ್ಲಿದೆ. ಒಂದೇ ಮನೆಯಲ್ಲಿ 4 ಗ್ರಹಗಳಿದ್ದು ಬಿಟ್ಟನಂದ್ರೆ ಮನುಷ್ಯನಿಗೆ ಮೇಂಡು ಒಂಥರ ಹುಚ್ಚನಾಗಿ ಬಿಡ್ತಾನ. ಅವನ ಮನಸ್ಸೇ ಸಮಾಧಾನ ಇರಲ್ಲ. ಒಂದು ಕಡೆ ಪೂರ್ವ, ಒಂದು ಕಡೆ ಪಶ್ಚಿಮ, ಒಂದು ಕಡೆ ಉತ್ತರ, ಒಂದು ಕಡೆ ದಕ್ಷಿಣ. ಇವತ್ತು ನಮ್ಮ ಗ್ರಹಗತಿಗಳು ನಾವು ಕರೆಕ್ಟವಾಗಿ ಹಿಡ್ಕೊಂಡು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಯತ್ನ ಮಾಡಿದರೆ ನಮಗೆ 100ಕ್ಕೆ 100 ಕೆಲಸ ಸಿಗುತ್ತೆ. ವೃತ್ತಿ ಒಳಗಡೆ ಆಗಿರ್ಬೋದು, ವೃತ್ತಿಯಲ್ಲಿ ಜಾಬ್ ಬಗ್ಗೆ ಆಗಿರ್ಬೋದು, ವೃತ್ತಿ ಒಳಗಡೆ ಹಣಕಾಸಿನ ಬಗ್ಗೆ ಆಗಿರ್ಬೋದು, ವೃತ್ತಿ ಒಳಗಡೆ ಮಾಡ್ತಕ್ಕಂಥ ಯಾವರದ ಬಗ್ಗೆ ಆಗಿರ್ಬೋದು, ವೃತ್ತಿ ಒಳಗಡೆ ನಾವು ಮಾಡ್ತಕ್ಕಂಥ ಪ್ರಯಾಣ ಮತ್ತು ಒಂದು ಪರಜಾಗ, ಪರ ಕೆಲಸ, ಪರ ಬಿಸ್ನೆಸ್, ಈ ವೃತ್ತಿ ಒಳಗಡೆ ನಾನಾ ತೀರಿ ನಮಗೆ ಕೈಗೆ ಸೇರೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ಆದರೆ ಇಲ್ಲಿ ನಮ್ಗೆ ಗುರು ಮಹಾತ್ಮ ಚೆನ್ನಾಗಿರ್ಬೇಕಂತಾರೆ, ಶನಿ ಮಹಾತ್ಮ ಚೆನ್ನಾಗಿರ್ಬೇಕಂತ ಹೇಳ್ತಾರೆ. ರಾಹುಕೇತು ಹೆಚ್ಚು ಕಡಿಮೆ ಇದ್ರೆ ಪರವಾಗಿಲ್ಲ, ಗುರು ಶನಿ ಚೆನ್ನಾಗಿರಬೇಕು. ಇವತ್ತು ಇವ್ರ ರಾಶಿ ಪ್ರಕಾರದಲ್ಲಿ ಏನು ಮಾಡಬೇಕನ್ನೋದು, ಇವತ್ತೇನೋ ಒಂದು ಮದುವೆ ಮಾಡ್ತೀವಪ್ಪ, ನಮ್ಮ ಗುರು ಬಲ ಇರಬೇಕನ್ನೋ. ಗುರು ಇದ್ದರೆ ನಾವು ಏನಾದರೂ ಒಂದು ಕೈ ಹಾಕಬೇಕು, ಒಂದು ಹೆಣ್ಣು ಮಗುವಿಗೆ ಕೈ ಹಾಕಬೇಕು. ಅವರಿಗೆ 17-18 ವರ್ಷ ಆಯಿತು, 20-24 ವರ್ಷ ಆಯಿತು, ನಾನು ಮದುವೆ ಮಾಡಬೇಕು ಗುರುಗಳೇ. ಅದಕ್ಕೆ ಮದುವೆಗೆ ನಮಗೆ ಫಲ ಸಿಗ್ತಾ ಇಲ್ಲ ಗುರುಗಳೇ. ಕಾರಣಗಳು ಏನಂತ ಗೊತ್ತಾಗ್ತಾ ಇಲ್ಲ, ಆದರೂ ಫಲ ಸಿಗ್ತಾ ಇಲ್ಲ. ಸುಮ್ಮನೆ ತಾಯಿ ತಂದೆ ಹೇಳ್ತಾರೆ, ಅಯ್ಯೋ ಮಗನಿಗೆ ಮದುವೆ ಆಗಿಲ್ಲ, ಮಗಳಿಗೆ ಮದುವೆ ಆಗಿಲ್ಲ, ಜಾತಕ ಚೆನ್ನಾಗಿದೆ, ಟೈಮು ಚೆನ್ನಾಗಿದೆ, ಕೂಡಿ ಬರ್ತಾ ಇಲ್ಲ. ಕೂಡಿ ಬರಬೇಕಂದ್ರೆ ಟೈಮೂ ಚೆನ್ನಾಗಿರಬೇಕು, ಗುರು ಸಂಚಾರವನ್ನು ಚೆನ್ನಾಗಿರಬೇಕು, ಗುರು ಮಾರ್ಗದರ್ಶನ ಚೆನ್ನಾಗಿರಬೇಕು, ಗುರು ಉಚ್ಚ ಸ್ಥಾನ ಇರಬೇಕು. ಅದೇ ಒಂದು ಗುರು ನೀಚ ಸ್ಥಾನ ಇದ್ದು ಶನಿ ಉಚ್ಚ ಸ್ಥಾನ ಇದ್ದಾಗ ಒಂದು ಗ್ರಹಗತಿ ಒಂದೊಂದು ಟೈಪಲ್ಲಿ ತುಂಬ ತೊಂದರೆ ಕೊಡುತ್ತೆ. ಮದುವೆ ಕೈಗೂಡಿಸೋದಿಲ್ಲ, ಯಾವರದಲ್ಲಿ ಕೈಗೂಡಿಸೋದಿಲ್ಲ, ಲೇವಾದೇವಿಯಲ್ಲಿ ತೊಂದರೆ ಆಗ್ತಾ ಇರ್ತದೆ, ನಂಬಿದಂಥ ಸ್ನೇಹಿತರಿಂದ ಗಲಾಟೆಗಳಾಗ್ತಾ ಇರ್ತದೆ, ಮನಸ್ಸಿಗೆ ಒಂಥರ ಸಂತೋಷವಾಗಿರೋದಿಲ್ಲ. ಏನು ಗುರುಗಳೇ ಈ ಥರ ನಮ್ಗೆ ಗುರು ಮಹಾತ್ಮ ನಮಗೇನು ಜಾತಕ ನೋಡ್ತೀವಿ, ಬರ್ತೀವಪ್ಪ, ತೋರಿಸ್ತೀವಿ, ನಮ್ಗೆ ಯಾವುದು ಫಲ ಸಿಗೋದಿಲ್ಲ, ಹೇಳ್ತೀವಿ ಕೇಳ್ತೀವಿ ಅಷ್ಟೇ. ಆದರೆ ನಮ್ಮ ಗ್ರಹಗತಿಗಳನ್ನು ಕರೆಕ್ಟವಾಗಿ ನಾವು ತಿಳ್ಕೊಂಡ್ರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ, ನಾವು ಮಾಡ್ತಕ್ಕಂಥ ವೃತ್ತಿ ಒಳಗಡೆ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ, ಒಂದು ಫಲ ಸಿಗುತ್ತೆ.
ನಾವು ಮನೆಯಲ್ಲಿ 4 ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ನನಗೆ ದುಡ್ಡು ಬರಲಿಲ್ಲ, ನನಗೆ ಗುರು ಬರಲಿಲ್ಲ, ನನಗೆ ಶನಿ ಬರಲಿಲ್ಲ, ನನ್ನ ಕಾರ್ಯ ಆಗಲಿಲ್ಲ, ನನಗೆ ಉದ್ಯೋಗ ಆಗಲಿಲ್ಲ, ಬಿಸ್ನೆಸ್ ಆಗಲಿಲ್ಲ ಅನ್ನೋಂಥವನ್ನು ತಪ್ಪು ಯಾರು ಮಾಡ್ತೀವಿ? ವೀಕ್ಷಕರು ಮಾಡ್ತಾ ಇದ್ದೀವಿ, ಸಮಾಜ ಮಾಡ್ತಾ ಇದ್ದೀವಿ. ಅದು ನಾವು ಪರ್ಫೆಕ್ಟಾಗಿ 4 ಗೋಡೆ ಮಧ್ಯದಲ್ಲಿ ಇರೋದಲ್ಲ, 4 ಗೋಡೆ ಮಧ್ಯೆಯಿಂದ ಹೊರಗಡೆ ಬರಬೇಕು. ಹೊರಗೆ ಬಂದು ದೇಶ ಸಂಚಾರಿ ಥರ ನಮ್ಮ ಗ್ರಾಹಕತೆಗಳು ನೋಡಬೇಕು, 4 ಜನದಲ್ಲಿ ಓಡಾಡಬೇಕು. ಮಾಡ್ತಕ್ಕಂಥ ಕೆಲಸದಲ್ಲಿ ಮೇಲೆ ಈ ಮನಸ್ಸಿಗೆ ಸಮಾಧಾನ ಇರಬೇಕು. ಇವತ್ತು ನೀವು ಏನೋ ಒಂದು ದುಡುಕ್ತಾ ಇರ್ತೀರಿ, ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀರಿ, ಏನೋ ಒಂದು ವಿಚಾರ ಮಾಡ್ತಾ ಇರ್ತೀರಿ, ಅಯ್ಯೋ ಆಯಿತು ಜೀವನ ಮುಗಿದೋಯ್ತು ಲೈಫು ಅನ್ನಂಥ ಪ್ರಸಂಗದಲ್ಲಿ ಕೊನೆಯ ಹತ್ರ ಬಂದು ಅವಾಗ ಗುರುಗಳ ಹತ್ರ ಕೇಳ್ತೀರಿ, ಏನು ಗುರುಗಳೇ ನಮಗೆ ಇಷ್ಟೇನಾ ಲೈಫು, ಇಷ್ಟೇನಾ ನಮ್ಮ ಜೀವನ, ಇಷ್ಟೇನಾ ನಮ್ಮ ಫ್ಯೂಚರು ಅಂತ ಕೇಳ್ತಾ ಇರ್ತಾರೆ. ನಾವು ಹೇಳ್ತಕ್ಕಂಥ ಒಂದು ಉದ್ಯೋಗದಲ್ಲಿ ಒಳ್ಳೆಯದಾಗಬೇಕು, ಮದುವೆಯಲ್ಲಿ ಒಳ್ಳೆಯದಾಗಬೇಕು, ಆರೋಗ್ಯದಲ್ಲಿ ಒಳ್ಳೆಯದಾಗಬೇಕು, ಒಂದು ಜಮೀನಲ್ಲಿ ಒಳ್ಳೆಯದಾಗಬೇಕು, ಒಂದು ತೋಟ ವರ್ಕಲ್ಲಿ ಒಳ್ಳೆಯದಾಗಬೇಕು, ಒಂದು ಶಿಕ್ಷಣದಲ್ಲಿ ಒಳ್ಳೆಯದಾಗಬೇಕಂದ್ರೆ ನಾವು ಪರ್ಫೆಕ್ಟಾಗಿ ನಾವು ತಿಳ್ಕೋಬೇಕು. ತಿಳ್ಕೊಂಡಾಗನೇ ನಮ್ಮ ಗುರು ಸಂಚಾರ ಯಾವ ಥರ ಇದೆ. ಈ ವರ್ಷ ಗುರು ತುಂಬ ಬದಲಾವಣೆ ಆಗ್ತಾ ಇದ್ದಾನೆ. ಇವರೇನು ಮಾಡ್ತಾರೆ ಅಂದರೆ ಮನೆ ಕಾರ್ಯದಲ್ಲಿ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿ ಪ್ರಕಾರದಲ್ಲಿ, ಧನುಸು ರಾಶಿ ಪ್ರಕಾರದಲ್ಲಿ, ಮಕರ ರಾಶಿ ಪ್ರಕಾರದಲ್ಲಿ ಈ ರಾಶಿಯಲ್ಲಿ ಈ ವರ್ಷ ನಿಮಗೆ ತುಂಬ ಒಳ್ಳೆ ಪವರ್ಫುಲ್ಲವಾಗಿದೆ. ದುಡ್ಡಿನಲ್ಲಿ ಸುರುಮಳೆ ಇದೆ, ಧನಪ್ರಾಪ್ತಿ ಒಳ್ಳೆ ಯೋಗ ಇದೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತದೆ. ಇವತ್ತು ಒಂದು ಅಂಗಡಿ ಮಾಡಿದರೆ ಇನ್ನೊಂದು ಅಂಗಡಿ ಮಾಡಬೇಕಂತ ಅನಿಸ್ತಾ ಇರ್ತದೆ ನಿಮ್ಗೆ. 4 ಜನಕ್ಕೆ ಕೆಲಸ ಇಟ್ಕೊಂಡ್ರೆ ಇನ್ನೊಂದು 4 ಜನ ಸೇರಿಸಿಟ್ಕೋಬೇಕಪ್ಪ ಅನ್ನೋದು ಒಂದು 8ನೇ ಸ್ಥಾನದಲ್ಲಿ ಗುರುಗಳ ಮಾರ್ಗದರ್ಶನ ಇದ್ದ ಬಿಟ್ಟನಂದ್ರೆ ಇವತ್ತು ನೋಡಿ ಶಿಕ್ಷಣ ಎಷ್ಟೋ ಜನ ಗುರುಗಳು ಓದಿಸ್ತಾರ, ಲಕ್ಷಾಂತರ ಜನಗಳು ಅವರ ಒಂದು ಹೆಸರು ಕೀರ್ತಿ ನೇಮು. ಗುರು ಅಂದರೆ ಗುರು ಸಂಚಾರ, ಗುರು ಮಾರ್ಗದರ್ಶನ ಬೇಕು. ತಾಯಿ ತಂದೆ ಎಷ್ಟು ಮುಖ್ಯ, ಗುರು ಮಾರ್ಗದರ್ಶನ ಅಷ್ಟೇ ಮುಖ್ಯ. ನಮ್ಗೆ ಗುರು ಬಲನೂ ಅಷ್ಟು ಇರಬೇಕು. ಅದು ಇದ್ದು ಬಿಟ್ಟನಂದ್ರೆ ನಾವು ಏನು ಬೇಕಾದ್ರೆ ಆಟ ಆಡ್ಬೋದು, ಏನು ಬೇಕಾದರೆ ಕೆಲಸ ಮಾಡ್ಬೋದು, ಏನು ಬೇಕಾದರೆ ಯಾವ ವಾರದಲ್ಲಿ ಅಭಿವೃದ್ಧಿ ಆಗಿರ್ಬೋದು. ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ, ಕಷ್ಟ ಇದೆ ಗುರುಗಳೇ, ಲೈಫೇ ಸರಿಯಿಲ್ಲ ಗುರುಗಳೇ, ಆಗೋಯ್ತು ನನ್ನ ಲೈಫ್ ಗುರುಗಳೇ ಅನ್ನಂಥವರು ಲಕ್ಷಗಳು ಸಾವಿರಗಳು ಮೆಸೇಜ್ಗಳು ಆಗ್ತಾರೆ, ಫೋನ್ ಮಾಡ್ತಾರೆ, ಮತ್ತು ನೋಡಬೇಕಂದ್ರೆ ನೇರವಾಗಿ ಬಂದು ಮೀಟ್ ಆಗ್ತಾರೆ. ಆದರೆ ಕಷ್ಟವನ್ನು ಫಸ್ಟು ತಿಳ್ಕೋಬೇಕು. ತಿಳ್ಕೊಂಡ್ರೆ ಮುಂದೆ ನಾವು ಏನಾದರೂ ಪಡ್ಕೋಬೇಕು. ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಏನು ಪಡ್ಕೋಕ್ಕಾಗುತ್ತಾ? ತಿಳ್ಕೊಂಡ್ರೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯದಾಗಂಥ ಮಾರ್ಗದರ್ಶನ ಗುರುಗಳಿಗೆ ನೀವು ಗುರು ಮಾರ್ಗದರ್ಶನ, ಗುರು ಸಂಚಾರ, ಗುರು ದೇವಸ್ಥಾನ. ಪ್ರತಿಯೊಬ್ಬರು ದುಡ್ಡು ಬರ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಹಣ ಉಳಿತಾ ಇಲ್ಲ, ಸಾಲ ಬಾಧೆ ಇದ್ದವರು ಗುರು ದೇವಸ್ಥಾನಕ್ಕೆ ಈ ಜೂನಿಂದ ಈ ತಿಂಗಳಿಂದ ನೀವು ಮಾಡ್ತಕ್ಕಂಥದ್ದಲ್ಲಿ ಗುರು ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡಿ, ನಿಮ್ಮ ಕೈಲಿಂದ ಒಂದು ಹೂವಿನ ಹಾರ ತಗೊಂಡೋಗಿ, ಇಲ್ಲ ಮತ್ತು ಅನ್ನದಾನ ಮಾಡಿ ಅಲ್ಲಿ ಬಡವರಿಗೆ, ಇಲ್ಲ ಮತ್ತು ನೋಡಬೇಕಂದ್ರೆ ಬಡವರಿಗೆ ನಿಮ್ಮ ಕೈಲಿಂದ ನೋಡಬೇಕಂದ್ರೆ ಒಂದು ಬಟ್ಟೆ ಕೊಡಿ, ಒಂದು ತಟ್ಟೆ ಕೊಡಿ ಊಟದ್ದು, ನಿಮಗೆ ವಸ್ತ್ರವನ್ನು ಕೊಡಿ ನಿಮ್ಮ ಕೈಯಿಂದ. ಆದರೆ ನಿಮ್ಮಲ್ಲಿರ್ತಕ್ಕಂಥ ಗುರು ಸಂಚಾರ ಇರತಕ್ಕಂಥ ನಿಮ್ಮಲ್ಲಿ ಏನು ಕಷ್ಟ ಇದ್ರೆ ಸತೆ ಆ ಭಗವಂತನಿಂದ ಪರಿಹಾರ ಆಗುತ್ತೆ. ಆ ಗುರು ಸಂಚಾರದಿಂದ ನಿಮ್ಮ ಕಷ್ಟಗಳು ದೂರ ಆಗ್ತವೆ. ನಿಮಗೆ ಲಕ್ಷ್ಮಿ ಧನಪ್ರಾಪ್ತಿ ಅನಸ್ಪಟವಾಗಿ ನಿಮ್ಮ ಕೈಗೆ ಸೇರೋ ಮಾರ್ಗದರ್ಶನ ಇರುತ್ತೆ. ದುಡುಕಿ ನಾವು ಏನು ಮಾಡಬಾರ್ದು. ನಾವು ನಡೀತಾ ಇರ್ತೀವಿ, ಎಡವುದು ಸಹಜ, ಎಡವಿದ್ದೀವಿ ಅಂತ ಇನ್ನೂ ಎಡವಕ್ಕೆ ಹೋಗಬಾರ್ದು. ನೀರು ಬರಲಿಕ್ಕೆ ಮುಂಚಿತವಾಗಿ ನಾವು ಸೇತುವೆ ಕಟ್ಕೊಂಡ್ಬಿಡ್ಬೇಕು. ನೀರು ಬಂದ ಮೇಲೆ ಸೇತುವೆ ಕಟ್ಟಕ್ಕೆ ಯಾರಪ್ಪನ ಕೈಲಿ ಆಗಲ್ಲ. ಪ್ರಯತ್ನ ಅಷ್ಟೇ, ಫಲ ಸಿಗಲ್ಲ. ಆ ಪ್ರಯತ್ನ, ಆ ಫಲ ಸಿಗಬೇಕಂದ್ರೆ ನಾವು ಏನು ಮಾಡಬೇಕು? ನಮ್ಮ ಲೈಫು, ನಮ್ಮ ಜೀವನ, ನಮ್ಮ ಚರಿತ್ರವನ್ನು ನಾವು ಕರೆಕ್ಟವಾಗಿ ತಿಳ್ಕೋಬೇಕು. ತಿಳ್ಕೊಂಡ್ರೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ. ಯೂಟ್ಯೂಬ್ ಒಳಗಡೆ ಯಾರ್ಯಾರು ಕಾರ್ಯಕ್ರಮ ನೋಡ್ತಾರೆ, ಆ ಕಾರ್ಯಕ್ರಮದಲ್ಲಿ ನಮ್ಗೆ ರಾಶಿ ಉಂಗುರದಾಯಿತು, ರತ್ನಗಳಾಯಿತು, ಹರಳು ಬಗ್ಗೆ ಆಯಿತು, ಮತ್ತು ನೋಡಬೇಕಂದ್ರೆ ಉಂಗುರದ ಬಗ್ಗೆ ಆಯಿತು. ನಾವು ಪ್ರತಿಯೊಬ್ಬರು ಒಂದು ಹರಳಿನ ಬಗ್ಗೆ ಸಜೆಷನ್ ಮಾಡ್ತೀವಿ. ಒಂದು ವಾಸ್ತು ಬಗ್ಗೆ ಪ್ರಾಬ್ಲಮ್ ಇದ್ರೆ ಸಜೆಷನ್ ಮಾಡ್ತೀವಿ. ನಿಮ್ಮ ಮನೆಯಲ್ಲಿ ಮದುವೆ ಆಗಲಿಲ್ಲ ಅಂದ್ರೆ ಅದಕ್ಕೆ ಪರಿಹಾರ ಇರ್ತೇವೆ. ಇದು 25ರಿಂದ 30 ವರ್ಷ ನಮಗೆ ಅನುಭವ ಇದೆ. ಇದರಲ್ಲಿ ಲಕ್ಷಾಂತರ ಜನಗಳು ನಮ್ಗೆ ಕಾಲ್ ಮಾಡಿ, ಫೋನ್ ಮಾಡಿ ಹೇಳ್ತಾ ಇರ್ತಾರೆ, ಈ ಥರ ಇದೇ ಗುರುಗಳೇ ಕಷ್ಟ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳ್ ಈ ಎಲ್ಲ ಭಾಷೆಗಳಲ್ಲಿ
ಪ್ರತಿಯೊಬ್ಬರಿಗೆ ನಾವು ಜ್ಯೋತಿಷ್ಯ, ಒಂದು ಜಾತಕ, ಒಂದು ಸಜೆಷನ್ ಎಲ್ಲರಿಗೆ ನಾವು ಒಂದು ಒಳ್ಳೇದು ಮಾಡಬೇಕನ್ನೋದು ನಮ್ಮ ಮಾರ್ಗದರ್ಶನ ಇರುತ್ತೆ. ನೀವು ಒಂದು ಟೈಮನ್ನು ಯೂಟ್ಯೂಬ್ ವೀಕ್ಷಕರಿಗೆ ಈ ಕಾರ್ಯಕ್ರಮ ಎಲ್ಲರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೆ ಒಳ್ಳೇದಾಗಬೇಕಂತ ನಮ್ಮ ಮಾರ್ಗದರ್ಶನ. ಇವತ್ತು ಕಷ್ಟ ಪ್ರತಿಯೊಬ್ಬರು ಬರುತ್ತೆ. ಕಷ್ಟ ಬಂದಿದೆ ಅಂತ ಸುಮ್ಮನೆ ಕೊಳೆತುಕೊಡಬಾರ್ದು. ಪ್ರಯತ್ನ ನಮ್ಮದು, ಫಲ ದೇವರದು. ಆದರೆ ಕೆಳಗಡೆ ಬರ್ತಕ್ಕಂಥ ಒಂದು ನಂಬರಿಗೆ ನೀವು ಕರೆ ಮಾಡಿದರೆ ನಿಮ್ಮ ಸಮಸ್ಯೆ ನಮ್ಮ ಕಡೆಯಿಂದ 100ಕ್ಕೆ 100 ಅದು ಚಾಲೆಂಜಾಗಿ ಪರಿಹಾರ ಮಾಡ್ತೀವಿ. ಎಲ್ಲರಿಗೆ ಒಳ್ಳೆಯದಾಗಲಿ. ನಮಸ್ಕಾರ.